ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದ್ಗೆ ಇವಾಗ ಹೇಳು, ಅದೇನು ಹೇಳ್ಬೇಕಂದಿದ್ದೆ? ರಾಣಿ, ಇದು ಮಾತ್ರ ಅಲ್ಲ, ಒಂಥರ ಪಾಯ್ಸನ್ ಅಂತಾನೆ ಅನ್ಕೋ. ಇದರಲ್ಲಿರೋ ಕೆಲವು ಕೆಮಿಕಲ್ಸು ತಲೆ ಓಡಿಸೋದಕ್ಕೆ ಬಿಡಲ್ಲ ರಾಣಿ. ಕ್ರಿಯೇಟಿವ್ ಸೈಡ್ ಆಫ್ ಬ್ರೈನ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ಅಂದರೆ ನಾಶ ಮಾಡಿಬಿಡುತ್ತೆ. ಯಾವಾಗಿಂದ ಕೊಡ್ತಿದ್ಯಾ ರಾಣಿ ಇದನ್ನ? ತಗೋ ಈ ಮಾತ್ರೆ. ಅವನು ತುಂಬಾ ಕೆಲಸ ಮಾಡ್ತಾನೆ, ಟೆನ್ಷನ್ಗೆ ತುಂಬಾ ಡಲ್ ಆಗ್ತಾನೆ. ಅದಕ್ಕೆ ಫಾರಿನಿಂದ ಅವನೇ ತರಿಸಿರೋ ಟ್ಯಾಬ್ಲೆಟ್ಸ್ ಇದು. ದಿನ ರಾತ್ರಿ ಮರಿದೆ ಕೊಡಮ್ಮ. ಅದಕ್ಕೆ ಮೊದಲಿಂದನೂ ನಾಗಬಾಬಾ ಮತ್ತು ಅಕ್ಕ ನನ್ನ ಗಂಡನಿಗೆ ಈ ಮಾತ್ರೆ ಕೊಡ್ತಾನೆ ಬಂದವ್ರಂತೆ. ಮದುವೆ ಆದ್ಮೇಲೆ ಈ ಮಾತ್ರೆ ನನ್ನ ಕೈನ ಕೊಟ್ಟು ತಪ್ಪದೆ ದಿನ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಆವತ್ತಿಂದ ಇವತ್ವರೆಗೂ ಈ ಮಾತ್ರೆ ನನ್ನ ಗಂಡಂಗೆ ಕೊಡ್ತಾನೆ ಬಂದೆ. ಅಯ್ಯೋ ಛೀ, ಆ ಪಾಪಿಗಳು ಜೀವನ ತೆಗಿಯಕ್ಕೆ ಹೋಗ್ತಾರೆ ಅಂದರೆ ಅವ್ರು ಈ ಥರ ಯೋಚನೆ ಮಾಡ್ಬೋದು ಅಂತ ನನ್ನ ತಲೆಗೆ ಹೊಳಿಲಿಲ್ಲ ರಾಣಿ. ತಪ್ಪು ಮಾಡಿಬಿಟ್ಟೆ ರಾಣಿ, ಮೊದಲೇ ನೋಡ್ಬೇಕಿತ್ತು. ಅಂದರೆ ಅದಕ್ಕೆ ಇವತ್ತು ನನ್ನ ಗಂಡ ಹಿಂಗಿರೋದಕ್ಕೆ ಕಾರಣ ಈ ಮಾತ್ರನೇ ಅಂತೀರಾ? ಹೌದು ರಾಣಿ. ಅಯ್ಯೋ ಅಯ್ಯೋ, ನನ್ನ ಕೈಯಾರನೇ ನನ್ನ ಗಂಡನ ಜೀವನ ಹಾಳು ಮಾಡ್ತಿದ್ದೀನಲ್ಲ. ಅಯ್ಯೋ ಅಯ್ಯೋ ರಾಣಿ, ಸಮಾಧಾನ ಮಾಡ್ಕೋ ರಾಣಿ. ನಿನಗಾದ್ರೂ ಇದ್ರ ಬಗ್ಗೆ ಏನು ಗೊತ್ತಿತ್ತು ಹೇಳು? ಸಮಾಧಾನ ಮಾಡ್ಕೋ ರಾಣಿ. ಹೀಗೆ ಯೋಚನೆ ಮಾಡ್ತಾ ಅಳ್ತಾ ಕೂರೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಇದನ್ನ ಈಗಲೇ ಬಿಸಾಕ್ತೀನಿ. ಇದುವರೆಗೂ ಮನಗೋಡ್ರಿಗಾಗಿರೋ ಡ್ಯಾಮೇಜ್ನ ಸರಿ ಮಾಡಿ ಅವ್ರಿಗೆ ಮತ್ತೆ ಚೈತನ್ಯ ಬರೋ ಥರ ಟ್ಯಾಬ್ಲೆಟ್ನ ನಾನು ಕೊಡ್ತೀನಿ ರಾಣಿ. ನೀನು ಯೋಚನೆ ಮಾಡಬೇಡ. ಅದಕ್ಕೆ ಇಷ್ಟು ಮಾಡಿ ಪುಣ್ಯ ಕತ್ಕೊಳ್ಳೋದಕ್ಕೆ ನನ್ನ ಜೀವ ಇರೋ ಗಂಟ ನಿನಗೆ ಋಣಿಯಾಗಿರ್ತೀನಿ. ಏನು ರಾಣಿ ನೀನು ಇಷ್ಟು ದೊಡ್ಡ ದೊಡ್ಡ ಮಾತಲ್ಲಿ ಆಡ್ಕೊಂಡು? ನೀನು ರಾಣಿನೇ ಆಗಿದ್ರು ನನಗೆ ಯಾವತ್ತಿದ್ರೂ ಮಗು ಥರನೇ. ಋಣ ಅಂತೆಲ್ಲ ಮಾತಾಡ್ತೀಯಾ? ಅಳ್ಬೇಡ, ಸಮಾಧಾನ ಮಾಡ್ಕೊ. ಈಗಲೇ ಹೋಗಿ ನಾನು ಇದನ್ನು ಬಿಸಾಕ್ ಬರ್ತೀನಿ. ಈ ಮಾತ್ರೆ ಯಾರಿಗೂ ಸಿಗಬಾರ್ದು ಅಂತ ಜಾಗದಲ್ಲಿ ಎಸ್ದು ಬರ್ತೀನಿ. ಇರು. ಅದಕ್ಕೆ ಈ ಮಾತ್ರೆ ನಾನಿಸಿತೀನಿ. ಆಗಲಿ ರಾಣಿ, ಅಳ್ಬಾರ್ದು. ಆದಷ್ಟು ಬೇಗ ನಿಂಗೆ ಆ ಟ್ಯಾಬ್ಲೆಟ್ ಕೊಡ್ತೀನಿ. ಅದಕ್ಕೆ ಈ ಮಾತ್ರೆನ ಯಾರೂ ತಗೋಬಾರ್ದು ಅಂತ ಒಬ್ಬ ಡಾಕ್ಟರಾಗಿ ನೀನು ಹೇಳ್ತಿದ್ಯಾ. ಆದರೆ ಇಷ್ಟು ದಿನ ಅವರಿಂದ ಪಡಬಾರ್ದು ಕಷ್ಟಪಟ್ಟು ನೋವು ಅನುಭವಿಸಿರೋ ಒಬ್ಬ ಹೆಣ್ಣಾಗಿ ಇವತ್ತು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಪಾವ ಅಕ್ಕ ಬತ್ತೀವಿ ನೀರಿ, ಇನ್ಮ್ಯಾಕೆ ಈ ಮಾತ್ರೆ ಜೊತೆ ನೀರು ಕುಡಿಸ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ